ಈಗ ಏನೋ ಮಾತಾಡ್ತಿಲ್ಲ ತಾವು ಸ್ವಲ್ಪ ಸರಿ. ಅದೇನು ಪ್ರಯೋಜನ ಇಲ್ಲ, ಏನು ಮಾತಾಡಿ ಏನು ಅನಾವಶ್ಯಕ ಚರ್ಚೆಗೆ ಕಾರಣ ಅಷ್ಟೇ. ಅದೇನು ರಿಸಲ್ಟ್ ಬರೋಲ್ಲ, ಏನೂ ಇಲ್ಲ, ಮುಗಿದೋದ ಅಧ್ಯಾಯ ಅದು. ಹೈಕಮಾಂಡ್ ವೀಕ್ ಆಯಿತು ಅಂತ ಇಲ್ಲ, ಅದಲ್ಲ ಹೈಕಮಾಂಡ್ ವೀಕ್ ಇಲ್ಲ, ಯಾರೂ ವೀಕ್ ಇಲ್ಲ, ಎಲ್ಲರೂ ಅವ್ರವ್ರ ಸ್ಥಾನದಲ್ಲಿ ಇದ್ದಾರೆ. ಮಾತನಾಡಿದಂಥವ್ರು ನಿಮ್ಮಂತ ಎಲ್ಲ ಸೀನಿಯರ್ಸ್ ನಿಮ್ಮಂತ ಸೀನಿಯರ್ಸ್ ಮಾತಿಗೆ ಬೆಲೆ ಸಿಗಲಿಲ್ಲ ಅಂದ್ರೆ ಏನು ಮಾತಾಡೋ ಡೈಲಿ ಏನು ಅಂತ ಮಾತಾಡೋ ಹೈಕಮಾಂಡ್ ವಿರೋಧವಾಗಿ? ಹೈಕಮಾಂಡ್ ವಿರುದ್ಧ ಅಲ್ಲ, ಬೇಡಿಕೆ ಪ್ರಸ್ತಾಪ ಮಾಡಲ್ಲ. ಅಲ್ಲ, ಡೈಲಿ ಹೇಳಬೇಕಂತ ಹೇಳಿದ್ದಾರೆ, ದಿವಸ ಹೇಳಬೇಕಂತ ಏನಿಲ್ಲ ಡಿಮಾಂಡ್ ನಮ್ಮದು. ಸರ್, ಈಗ ಕೆಪಿಸಿಸಿ ಅಧ್ಯಕ್ಷರ ವಿಚಾರದಲ್ಲಿ ಖರ್ಗೆ ಅವರು ಹೇಳಿದ ನಂತರ ಸೈಲೆಂಟ್ ಆಗ್ಬಿಟ್ರಿ. ಯಾರು? ಹೌದಾ, ಆ ದಿವಸ ಹೇಳೋದು ಅವಶ್ಯಕತೆ ಇಲ್ಲ, ಅದು ಒಂದು ಕಡೆ ಹೇಳಿರಾಯ್ತು. ಈಗ ನಾವು 31 ಜಿಲ್ಲೆಗೆ ಹೋದ್ರೆ ಅದನ್ನ ಪ್ರಶ್ನೆ ಕೇಳ್ತಾರೆ, ಒಂದು ಕಡೆ ಹೇಳಿಸಿ ಒಂದೇ ಹೇಳಿರ್ತೀವಿ ನಾವು. ಅವ್ರು ಅಂತಾರೆ ಇದು ಹೊಸದು ನಮಗಂತ ಅವ್ರು ಕೇಳ್ತಾರೆ, ನಾವೇನು ಮಾಡ್ಬೇಕು? ಈಗ ನಮ್ಮ ಸಮಸ್ಯೆ ಅದು. ಈಗ ನಿಮ್ಮ ಸಮಸ್ಯೆ ಫಸ್ಟ್ ನೀವು ಹತ್ತೀರಿ, ನಾವೆಲ್ಲ ಜಿಲ್ಲೆ ಹೋದಾಗ ಇದನ್ನೇ ಕೇಳ್ತಾರೆ ಅವರು. ಅದು ಹೈಕಮಾಂಡ್ಗೆ ಇದು ಸುಮಾರು ಸಾಗ್ತಿತ್ತು. ಅದು 5 ದಿವಸ ಇದನ್ನ ಹೇಳ್ಕೊತ ಆಡಿದ್ರು ಅಂತ ಅವ್ರು ಅಂತಾರೆ. ನೀವು ಮತ್ತೆ ಅವ್ರು ಬಿದರ್ದಾರ ಅಂತಾರೆ, ನಾವು ಫಸ್ಟ್ ಟೈಮ್ ಕೇಳಿವಂತ ಅವ್ರು ಅಂತಾರೆ. ಈಗ ನಾವು ಮದ್ದು ಸಿಕ್ಕೊಂಡು ನಾವು ಒದ್ದಾಡ್ದಾಗೈತಿ. ಯಾವ ಬೇಡಿಕೆನೂ ಇಲ್ಲ, ಏನೂ ಇಲ್ಲ, ಗಾಳಿಯಲ್ಲಿ ಸುತ್ತಾಗ್ತದೆ ಅಷ್ಟೇ ಇದು. ಈಗ ಆ ಥರ ಕಾಲು ಬಂದಿಲ್ಲ, ಚರ್ಚೆನೂ ಅನಾವಶ್ಯಕ. ಬಂದಾಗ ಮಾತಾಡೋಣ ಅದ್ರ ಬಗ್ಗೆ. ನೋಡಿ, ನಮ್ಮ ಮಿತಿಯೊಳಗೆ ಮಾತಾಡಬೇಕಾಗ್ತೈತೆ. ದಿವಸ ಅದನ್ನೇ ಮಾತಾಡಿದ್ರೆ ಸರಿ ಆಗೋಲ್ಲ. ಒಂದು ಸಾರಿ ನಮ್ಮ ವಿಚಾರಗಳನ್ನ ಹೇಳಿದ ಮ್ಯಾಗೆ ಓಕೆ ಹೇಳಿಬಿಟ್ಟಿದೆ, ಅವ್ರಿಗೂ ಗೊತ್ತಿದೆ, ಎಲ್ಲರಿಗೂ ಗೊತ್ತಿದೆ. ಪದೇ ಪದೇ ಹೇಳೋದ್ರಲ್ಲಿ ಸರಿ ಇರೋಲ್ಲ. ಕೆಪಿಸಿಸಿ ಅಧ್ಯಕ್ಷರ ವಿಚಾರದಲ್ಲಿ ಯಾವುದೇ ಸ್ಟೇಟ್ಮೆಂಟ್ ಇಲ್ಲ. ಎದಕ್ಕೆ ಕೊಡ್ಬೇಕು ರೀ? ಎದಕ್ಕೆ ಕೊಡ್ಬೇಕು ಹೇಳಿ? ಅನಾವಶ್ಯಕ ಇದೆ, ಇಲ್ಲವೇ ಇಲ್ಲ, ಪ್ರಶ್ನೆ ಇಲ್ಲ ಅದು. 2028 ನಿಮ್ಮ ಡಿಮ್ಯಾಂಡ್ ಸರ್. ಈಗ ಅದಾಯ್ತು ಸರ್, ಜಿಲ್ಲಾಧ್ಯಕ್ಷರ ನೇಮಕ ಏನಾಯ್ತು ಸರ್? ಅದು ಹೈಕಮಾಂಡ್ ಅವ್ರು ಮಾಡ್ಬೇಕು ರೀ. ಅವ್ರು ಲಿಸ್ಟ್ ಹೋಗಿ ಸುಮಾರು ದಿವಸ ಆಯಿತು, ಅವ್ರು ಮಾಡ್ಬೇಕು. ಅವರು ಅಲ್ಲಿ ಅವ್ರಿಗೆ ಇದ್ದವ್ರ ಅಧ್ಯಕ್ಷ ಇದ್ದೇ ಇರ್ತಾರೆ, ಅಲ್ಲಿ ಪ್ರಶ್ನೆ ಏನಾಯ್ತು? ಪದೇ ಪದೇ ಹೇಳ್ತಾನೆ ಇದ್ದೀರಿ, ನಾವು ಕೇಳ್ತಾನೆ ಇದ್ದೀವಿ, ಮಾಡೋಕ್ಕಾಗ್ತಿಲ್ಲ ಅಂತ. ಮಾಡೋಕ್ಕಾಗ್ತಾಯಿಲ್ಲ ಅಂತ ಅಲ್ಲಿವರೆಗೆ ಇದ್ದ ಅಧ್ಯಕ್ಷರು ಇರ್ತಾರೆ. ಅದು ಇನ್ನೂ 1 ವರ್ಷ ಬಿಟ್ಟು ಆಗ್ಬೋದು, ಅದಕ್ಕೇನು ಸಮುದ್ರ. ಈಗ ಅಲ್ಲಿವರೆಗೆ ಇದ್ದ ಅಧ್ಯಕ್ಷ ಮುಂದುವರಿತಾರೆ, ಕೆಲಸ ಅಂತ ನಡ್ತಾನೆ ಇರ್ತೀವಿ, ಕೆಲಸದೇನು ಸಮಸ್ಯೆ ಇಲ್ಲ. ಅದು ಯಾವಾಗ ಇನ್ನು ಇವತ್ತು ಮಾಡ್ಬೋದು, 6 ತಿಂಗಳು ಬಿಟ್ಟು ಮಾಡ್ಬೋದು. ಇವತ್ತು ಮಾಡ್ಬೇಕಂತೇನಿಲ್ಲ.